ಬೆಂಬಲ ಕೊಡಲಿಲ್ಲ. ಅನಿವಾರ್ಯ ಕಾರಣ ನಾವು ಡೀಲರ್ ಅಸೋಸಿಯೇಷನ್ ಸಂಪೂರ್ಣವಾಗಿ ನಾವು ಅದಕ್ಕೆ ನಾವು ಸಪೋರ್ಟ್ ಮಾತಾಡಿದೆ. ಪ್ಲಸ್ ಡೀಲರ್ ಅಸೋಸಿಯೇಷನ್ ಅವಾಗ ಒಂದು ವಿಡಿಯೋ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಏನು ನನ್ನ ಫೇಸ್ಬುಕ್ ಐಡಿ ಸೋಮಶೇಖರ್ ಕೆ ಅಂತೇಳಿ ನನ್ನ ಪರ್ಸನಲ್ ಸಂಘಟನೆಯ ಐಡಿಯಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಒಂದಷ್ಟು ವಿಚಾರಗಳನ್ನ ಆ ವಿಡಿಯೋದಲ್ಲಿ ಬರೆದಿದ್ದೀನಿ. ಅದು ಬರೆದಿರೋ ಉದ್ದೇಶ ಏನು ಅಂತಲೂ ಕೂಡ ನೀವು ಅದನ್ನು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಏನಾಗ್ತಿದೆ ಅಂದರೆ, ಇಷ್ಟು ದಿನ ವಾಯ್ಸು ಕರೆಕ್ಟಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಲಿಪ್ಗೂ ನನ್ನ ವಾಯ್ಸ್ಗೂ ವಿಡಿಯೋಗೂ ಸಿಂಕ್ ಆಗ್ತಿದ್ರೆ ತೊಂದರೆ ಇಲ್ಲ ಅಂದರೆ ಸರಿ ಇಲ್ಲ ಅಂದರೆ ದಯವಿಟ್ಟು ತಿಳಿಸಿ. ಮೊಬೈಲ್ ಚೇಂಜ್ ಮಾಡಿಕೊಂಡು ಖಂಡಿತ ಲೈವ್ ಮಾಡ್ತೀನಿ. ನೋಡಿ, ಅಲ್ಲೇನು ಬಡದಾಡ್ತಿದ್ದಾರೆ, ಚಾಲಕರ ದುಡ್ಡಿಗಾಗಿ ಆ ಬಡದಾಟ ಅಷ್ಟೆ. ಆಟೋ ಚಾಲಕರ ದುಡ್ಡಿಗಾಗಿ ಆ ಬಡದಾಟ ಅಷ್ಟೆ. ಇದು ಇವಾಗಿಂದ ಅಲ್ಲ, ಹಿಂದೆಯಿಂದನೂ ಕೂಡ ಇದು ನಡ್ಕೊಂಡ್ ಬಂದಿರುವಂಥದ್ದು. ಏನು ಸರ್ಕಾರ ಪರ್ಮಿಟ್ ಬಿಡ್ತು, 2025ರಲ್ಲಿ ಪರ್ಮಿಟ್ ಬಿಡ್ತು ನೋಡಿ, ಅಲ್ಲಿಂದ ಈ ಡೀಲರ್ಗಳಲ್ಲಿ ಈ ಬಡದಾಟ ಶುರು ಆಗಿರುವಂಥದ್ದು. ಈ ಡೀಲರ್ಗಳ ಜೊತೆಗೆ ಸಂಘಟನೆಗಳು ಅಂದ್ರೆ ಏನು? ಕಾರ್ಮಿಕರ ಕುಂದುಕೊರತೆಗಳು, ಕಾರ್ಮಿಕರ ವಿಚಾರವಂತಿಕೆಗಳು, ಕಾರ್ಮಿಕರಿಗೆ ಅನ್ಯಾಯ ಆದಾಗ ಅವ್ರಗಳಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು, ಮತ್ತೆ ಕಾರ್ಮಿಕರ ವರ್ಗಕ್ಕೆ ಜಾಗೃತಿ ಮೂಡಿಸ್ಕೊಡ್ಬೇಕು. ಇದು ಸಂಘಟನೆ ಕೆಲಸ ಆಗಿರ್ಬೇಕು. ನಾವು ನಮ್ಮ ಹೊಟ್ಟೆಪಾಡಿಗೆ ನಾವು ಡೀಲರ್ ಕೆಲಸ ಮಾಡ್ಕೊಂಡು ಬದುಕೊಳ್ಳೋದಕ್ಕೆ ಸಂಘಟನೆ ಅನ್ನೋ ಒಂದು ಹೆಸರನ್ನ, ಮುಖವಾಡನ ಇಟ್ಕೊಂಡು ಅದರಲ್ಲಿ ನಾನೊಬ್ಬ ನಾಯಕ ಅನ್ಕೊಂಡು ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯೋದು, ಅಧಿಕಾರಿಗಳನ್ನ ಸಂಘಟನೆ ಹೆಸರಲ್ಲಿ ಹೋಗಿ ಎದುರಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು, ಬಡಬಗ್ಗ ಆಟೋ ಚಾಲಕರುಗಳಿಗೆ ಜಾಗೃತಿ ಮೂಡಿಸ್ತೇನೆ. ಇಂಥ ಡೀಲರ್ಗಳು ಏನು ಬಿಸ್ನೆಸ್ ನಡೆಸ್ತಾರೆ ಅಂತ ಡೀಲರ್ಗಳಲ್ಲಿ ಇವರು ಕೂಡ ಒಬ್ಬರಾಗಿತ್ಕೊಂಡು ಏನು ಸಂಘಟನೆ ಅನ್ನೋ ಒಂದು ಮುಖವಾಡದಲ್ಲಿ ಆಟೋ ಚಾಲಕರುಗಳಿಗೆ ಜಾಗೃತಿ ಮೂಡಿಸಿದೆ. ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ಜಾಗೃತಿ ಇಲ್ಲದೆ ಇರುವಂತ ಕಾರಣ ಇವತ್ತು ಲಕ್ಷಾಂತರ ಜನ ಏನು ಆಟೋ ಡ್ರೈವರ್ಗಳು ಇವತ್ತು ಆಟೋಗಳನ್ನ ಖರೀದಿ ಮಾಡಿಸ್ಕೊಂಡು ಓಡಿಸ್ತಿದ್ದಾರೆ, ಅವ್ರಗಳಿಗೆ ಈ ಆಟೋ ಮಾಫಿಯಾ ದಂಧೆ ಬಗ್ಗೆ ಏನೂ ಸಹ ಗೊತ್ತೇ ಇಲ್ಲ. ಅಂತ ಗೊತ್ತಿಲ್ಲದೆ ಇರುವಂತ ಅಸಹಾಯಕರುಗಳಿಗೆ ಇವರ ಒಳಮರ್ಮಗಳನ್ನ ಎಲ್ಲೂ ಕೂಡ ಶೋ ಮಾಡ್ದೇನೆ ಅಮಾಯಕರನ್ನ ಅಸಹಾಯಕರ ರೀತಿಯಲ್ಲಿ ಬಳಸ್ಕೊಂಡು ಹಣ ಮಾಡಿಕೊಂಡು ಆಸ್ತಿಗಳು ಮಾಡಿಕೊಂಡು ಇವತ್ತು ಒಬ್ರಿಗೊಬ್ರು ಯಾಕೆ ಬಡದಾಡ್ತಿದ್ದಾರೆ ಅಂದ್ರೆ, ಏನು ಸರ್ಕಾರ ಪರ್ಮಿಟ್ ಬಿಡ್ತು, ಈ ಪರ್ಮಿಟ್ ಬಿಟ್ಟಾಗಿಂದ ವರ್ಷಕ್ಕೆ 20,000 ಪರ್ಮಿಟ್, 1 ಲಕ್ಷ ಪರ್ಮಿಟ್ ಸೇಲ್ ಆಗ್ಬೇಕು. ಈ ಪರ್ಮಿಟ್ ಬಿಟ್ಟಾಗಿಂದ ಏನಾಗ್ಬಿಟ್ಟಿದೆ ಅಂದ್ರೆ, ಇಲ್ಲಿ ಬಜಾಜ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ನೋಡಿ, ಬಜಾಜ್ ಸಂಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ. ಇವ್ರು ಯಾರು ಹೋರಾಟ ಮಾಡೋದಕ್ಕೆ ಬಜಾಜ್ ಸಂಸ್ಥೆ ವಿರುದ್ಧ? ಬಜಾಜ್ ಸಂಸ್ಥೆಯಿಂದ ಆಟೋ ಚಾಲಕರಿಗೆ ಏನಾದ್ರೂ ತೊಂದರೆ ಆಗಿದೆಯಾ? ಬಜಾಜ್ ಸಂಸ್ಥೆಯವರು ಏನಾದ್ರೂ ಆಟೋ ಚಾಲಕರಿಗೆ ಅನ್ಯಾಯ ಮಾಡಿದಾರಾ? ಖಂಡಿತ ಅವ್ರು ಯಾರು ಅನ್ಯಾಯ ಮಾಡಿಲ್ಲ. ಇಷ್ಟು ವರ್ಷದಿಂದ ಬಜಾಜ್ ಸಂಸ್ಥೆಯಲ್ಲಿ ಇವರು ದಳ್ಳಾಳಿಗಳಾಗಿತ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಕಮಿಷನ್ ನಲ್ಲಿ ಬದುಕ್ತಿದ್ದಂಥವ್ರು ಇವರಲ್ಲ. ಇವತ್ತೇನಾಗಿದೆ, ಬೆಂಗಳೂರಿನಲ್ಲಿ 3 ಶೋರೂಮ್ ಇದೆ. ಅವ್ರು ಹೇಳ್ತಾರಲ್ಲ, ಕ್ಯೂರಾಜ್ ಪರ ಇದೀವಿ ನಾವೆಲ್ಲ ಅಂತ. ಕ್ಯೂರಾಜು, ಏಸ್ಟೆಕ್ಕು, ಅಂಬಾ ಅಂತೇಳಿ 3 ಆಟೋ ಶೋರೂಮ್ಗಳಲ್ಲಿ ಆಟೋಗಳು ಆಟೋ ಚಾಲಕರುಗಳಿಗೆ ಮಾರಾಟ ಆಗ್ತಾ ಇರೋದು. ಆದ್ರೆ ಇಲ್ಲಿ ಆಟೋ ಚಾಲಕರುಗಳಿಗೆ ಆಟೋ ಶೋರೂಮ್ ಇಂದ ಮಾರಾಟ ಆಗಬಾರ್ದು. ಆಟೋ ಚಾಲಕರುಗಳು ನೇರವಾಗಿ ಶೋರೂಮ್ಗಳಿಗೆ ಬಂದ್ರೆ ಆಟೋಗಳನ್ನ ಕೊಡ್ಕೂಡ್ದು. ಆಟೋ ಚಾಲಕರು ಏನಿದ್ರು ಡೀಲರ್ ಹತ್ರಕ್ಕೆ ಬರಬೇಕು. ಡೀಲರು ಆಟೋಗಳನ್ನ ಆಟೋ ಚಾಲಕರುಗಳಿಗೆ ಮಾರಬೇಕು. ಪರ್ಮಿಟ್ ಅಷ್ಟೇ, ಪರ್ಮಿಟ್ಗಳು ಸಹ ನೇರವಾಗಿ ಆಟೋ ಚಾಲಕರುಗಳಿಗೆ ಸಿಗಬಾರ್ದು. ಡೀಲರ್ ಥ್ರೂನೇ ಪರ್ಮಿಟ್ ಸಿಗಬೇಕು. ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಸರ್ಕಾರದ DC ಇವ್ರುಗಳು ತಗೊಳ್ಳೋ ಅಂತ ನಿರ್ಧಾರಗಳನ್ನ ಇವ್ರುಗಳು ಅವ್ರು ಕೊಟ್ಟಿರುವಂತ ಆದೇಶಗಳನ್ನ ಇಟ್ಕೊಂಡು ಇವ್ರುಗಳ ಕಿಂಗ್ ಪಿನ್ಗಳಾಗ್ಬಿಟ್ಟವ್ರೆ. ಇದು ಆಟೋ ಮಾಫಿಯಾ.
ಪಾಪ ಆಟೋ ಚಾಲಕರುಗಳು ಅವನ ಫೋನ್ ಮಾಡ್ತಾನೆ. ಪಾಪ ಆಟೋ ಚಾಲಕರುಗಳು ಆಟೋ ಕೊಂಡ್ಕೊಳ್ಳೋದಕ್ಕೆ ಶೋರೂಮ್ಗಳಿಗೆ ಹೋದ್ರೆ ಡೀಲರ್ ಥ್ರೂ ಬಾ ಅಂತ ಯಾಕೆ ಹೇಳ್ತಿದ್ರು ಅನ್ನೋದನ್ನ ತಿಳ್ಕೊಳ್ಳಿ. ಇದೇ ವಾಸ್ತವ ಸತ್ಯ. ನೋಡಿ, ಇವರೆಲ್ಲ ಏನ್ ಬಡದಾಡ್ತಿದಾರಲ್ಲ, ಖಂಡಿತ ಇವರೆಲ್ಲ ಯಾಕೆ ಬಡದಾಡ್ತಿದ್ದಾರೆ ಅಂದ್ರೆ ಇವ್ರುಗಳಿಗೆ ಈಗ ಬಿಕ್ಕಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕೆಲವು ಈ 3 ಶೋರೂಮ್ನಲ್ಲಿ 2 ಶೋರೂಮ್ನವ್ರು ಬಂದು ನಾವು ಡೈರೆಕ್ಟ್ ಆಟೋ ಡ್ರೈವರ್ಗಳಿಗೆ ಆಟೋ ಮಾರ್ತೀವಿ, ಪರ್ಮಿಟ್ನ ಅವ್ರು ಬೇಕಾದ್ರೆ ಆಟೋ ಪರ್ಮಿಟ್ನ ಅವರೇ ಪರ್ಮಿಟ್ ಹಾಕ್ಸ್ಕೊಂಡ್ ಬಂದು ಆಟೋ ತಗೊಳ್ಳಿ ಅನ್ನೋ ರೀತಿಯಲ್ಲಿ 2 ಶೋರೂಮ್. 1 ಶೋರೂಮ್ನವರು ಈ ಡೀಲರ್ಗಳೆಲ್ಲ ಸೇರ್ಕೊಂಡು ಪ್ರೆಸರ್ ಇಟ್ಟು ಯಾಕೆ ಆ 2 ಶೋರೂಮ್ನವ್ರು ಆ ತರ ಇದ್ದಾರೆ, 3 ಶೋರೂಮ್ ಕೂಡ ಡೀಲರ್ ಥ್ರೂನೇ ಆಟೋ ಹೊಸ ಆಟೋಗಳನ್ನ ಕೊಂಡ್ಕೊಳ್ಬೇಕು, ಆ ರೀತಿಯಲ್ಲಿ ಮಾಡಿ ಅಂತೇಳಿ ಇವ್ರೂರಲ್ಲೇ ಕಿತ್ತಾಟ ಆಗ್ಬಿಟ್ಟಿದೆ. ಇಲ್ಲಿ ಒಂದು ಆಟೋ ಶೋರೂಮ್ನವರು 1-2 ಸಂಘಟನೆಯವ್ರನ್ನ ಜೊತೆಲಿ ಇಟ್ಕೊಂಡಿದ್ರೆ, ಇನ್ನೊಂದು ಆಟೋ ಶೋರೂಮ್ನವರು 1-2 ಸಂಘಟನೆಗಳನ್ನ ಜೊತೆಲಿ ಇಟ್ಕೊಂಡಿದ್ದಾರೆ. ಈ ಜೊತೆಲಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಸಂಘಟನೆಯವ್ರುಗಳು ಕೂಡ ಡೀಲರ್ಗಳಾಗಿರೋದ್ರಿಂದ ಇವ್ರುಗಳಿಗೆ ಇದ್ರ ಮರ್ಮ ಎಲ್ಲ ನೀಟಾಗಿ ತಿಳ್ಕೊಂಡಿರೋದ್ರಿಂದ ಹೊರ್ಗಡೆ ಏನು ಆಟೋ ಕನ್ಸಲ್ಟೆಂಟ್ ಅಂತ ಇಷ್ಟು ವರ್ಷದಿಂದ ಡೀಲಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರು, ಅವ್ರಗಳಿಗೂ ಇವ್ರುಗಳಿಗೂ ಈಗ ಮಾರಾಮಾರಿ ನಡೀತಾ ಇರೋದು. ಯಾಕೆ ಇವ್ರು ಹಿಂಗ್ ಬಡದಾಡ್ತವ್ರೆ ಅಂದ್ರೆ, ಒಬ್ಬ ಆಟೋ ಚಾಲಕ ಆಟೋ ಕೊಂಡ್ಕೊಳಕ್ ಬಂದ್ರೆ ಅವನು ಬಜಾಜ್ ಸಂಸ್ಥೆಯ ಆಟೋ ತಗೊಳ್ತಾನೆ ಅಂದ್ರೆ ಪಾಪ ಅವನು ನೇರವಾಗಿ ಆಟೋ ಸಿಗಬೇಕು. ಇಲ್ಲಿ ನೇರವಾಗಿ ಸಿಗೋದಕ್ಕೆ ಅವಕಾಶಗಳನ್ನ ನೋಡಿ ಇಷ್ಟೂ ಜನ ಸೇರ್ಕೊಂಡು ಬಿಡ್ತಾ ಇಲ್ಲ. ಈಗ ಬಜಾಜ್ ಸಂಸ್ಥೆ ವಿರುದ್ಧನೇ ನಾವು ಹೋರಾಟ ಮಾಡ್ತೀವಿ ಅಂತ ನಿಂತವ್ರೆ. ಯಾಕೆ ಇವರೆಲ್ಲ ಮೈ ಬಗ್ಸಿ ದುಡಿಯಕ್ಕಾಗಲ್ಲ? ಇದು ಸತ್ಯ. ಇದಕ್ಕೆ ಇವ್ರದೇ ಬಡದಾಡ್ತಿರೋದು. ಇವತ್ ನೀವೇನು ಆಟೋ ಚಾಲಕರುಗಳು ನಮ್ ನಾಯಕರು ಅನ್ಕೊಂಡು ಜೈಕಾರ ಆಗ್ತಿದ್ರಲ್ಲ, ಇವರು ನಿಮ್ಗಳನ್ನೆಲ್ಲ ಬಳಸ್ಕೊಂಡು ಮಾಡ್ತಿರೋ ಅಂತಹ ಬಿಸ್ನೆಸ್. ಇವ್ರು ಯಾಕೆ ನಿಮ್ ಪರ, ನಾವು ರ್ಯಾಪಿಡೋ ನಮ್ಮ ಮೇಲೆ 100 ಕೇಸ್ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಹೇಳ್ತಿದ್ರು ಅಂತ ಗೊತ್ತಾಯ್ತಾ? ಯಾಕೆ ಫ್ರೀಡಂ ಪಾರ್ಕ್ಗಳಿಗೆ ನಿಮ್ಮನ್ನ ಕರೆದು ಶೋ ಕೊಡ್ತಾ ಇದ್ರು ಅಂತ ಗೊತ್ತಾಯ್ತಾ? ಯಾಕೆ ನಿಮ್ ಬಾಯಿಗೆ ಕೇಕ್ ಇಕ್ತಿದ್ರು ಅಂತ ಗೊತ್ತಾಯ್ತಾ? ಯಾವತ್ತೇ ಹೇಳ್ತೀನಿ ಕೇಳಿ, ಇದು ಪಾಪಿಗಳ ಲೋಕ. ಇದು ಇಲ್ಲಿ ಒಬ್ರು ಬಡದೆ ತಿನ್ನೋದಿಲ್ಲಿ. ನಿಮ್ಮನ್ನೆಲ್ಲ ಮುಂದ್ಗಡೆ ಮಕುವಾಡ ಗೋಮುಖ ವ್ಯಾಘ್ರರು ಇವರಲ್ಲ. ಮುಂದ್ಗಡೆ ಮಕುವಾಡದಲ್ಲಿ ನಾನು ಚಾಲಕರಿಗೆ ನ್ಯಾಯ ಕೊಡ್ಸೋನು ಅನ್ನೋ ರೀತಿಲಿ ಹೇಳೋದು. ನಿಮ್ಮನ್ನೆಲ್ಲ ಬಳಸ್ಕೊಂಡು ಅಲ್ಲೇನು ನ್ಯಾಯ ಸಿಗಲ್ಲ ಮಣ್ಣಂಗಟ್ಟೆ. ನಮಗ್ ಗೊತ್ತು ಇಲ್ಲಿ ರಾಜಕಾರಣ ಹೆಂಗಿದೆ, ಅಧಿಕಾರಿಗಳು ವಲಯ ಹೆಂಗಿದೆ, ಸಿಸ್ಟಮ್ ಹೆಂಗಿದೆ ಅಂತ ನಮಗ್ ಗೊತ್ತು. ಫ್ರಂಟ್ ಲೈನ್ ಅಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ. ಆದ್ರೆ ನೀವುಗಳು ಹಾಕೋ ಜೈಕಾರ, ನೀವುಗಳು ಹಾಕೋ ಸಪೋರ್ಟ್ನೆಸ್ ಇಂದ ಅವ್ರುಗಳು ಏನಾಗ್ತಿದೆ ಅಂದ್ರೆ ಬಿಸ್ನೆಸ್ ದಾರಿ ಆಗ್ತಾ ಇದೆ. ನೀವೇನಾದ್ರೂ ನಮಗ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೋರಾಟ ಮಾಡಿಸ್ತೀವಿ ಅಂತ ದಿಕ್ಕನ್ನ ಚೇಂಜ್ ಮಾಡಿಸೋದು, ನಿಮ್ಗಳನ್ನೆಲ್ಲ ಡೈವರ್ಟ್ ಮಾಡಿಸೋದು, ನಿಮ್ಗಳಿಗೆ ಅವ್ರ ಬಗ್ಗೆ ಬೇರೆ ರೀತಿ ಒಂದು ಚಾಪನ್ನ ಮೂಡಿಸಿ ತಿಳಿಸ್ಕೊಡೋದು. ಆಗ ನೀವೇನ್ ಮಾಡ್ತೀರಾ? ನಮ್ ನಾಯಕ ಹೇಳ್ತಾರ ಕರೆಕ್ಟು, ಆಲೋಚನೆಗಳು ಮಾಡೋದಿಲ್ಲ, ಇದ್ರ ಹಿಂದೆ ಇರೋ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಿಲ್ಲ. ನೀವ್ ಇವ್ರುಗಳಿಗೆ ಹಿಂಗ್ ಸಪೋರ್ಟ್ ಮಾಡ್ಕೊಂಡ್ ಕೂತಿದ್ದೀರಾ. ನೀವೇನಾದ್ರೂ ಆ ಬಜಾಜ್ ಸಂಸ್ಥೆ ವಿರುದ್ಧ ನೀವು ಧ್ವನಿ ಎತ್ತಿದ್ರೆ, ಯಾವನ್ ಧ್ವನಿ ಎತ್ತುತ್ತೀರಾ? ಫಸ್ಟ್ ನಾನು ಕೇಳೋದೆ ನಿಮ್ಮನ್ನ ಲೀಗಲ್ ಸಂಘಟನೆನಾ ಅಂತ ಕೇಳ್ತೀನಿ ಕಣ್ರು. ನಿಮ್ ವಿರುದ್ಧ ನಾನೊಬ್ಬ ನಿಂತ್ಕೊಂತೀನಿ. ನನಗೆ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ಸ್ಗಳು ಯಾರು ಸಪೋರ್ಟ್ ಕೊಡ್ಲಿ ಬಿಡ್ಲಿ, ನಿಮ್ ವಿರುದ್ಧ ನಾನು ಒಬ್ಬನೇ ನಿಂತ್ಕೊಂತೀನಿ. ಅದ್ ಯಾರು ಬಜಾಜ್ ಸಂಸ್ಥೆ ವಿರುದ್ಧ ಹೋರಾಟ ಮಾಡ್ತೀರಾ ಮಾಡ್ರೋ. ಅವ್ನು ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿ ಏನೋ ಬದುಕೊಳ್ಳಿ ಅಂತ ಆಟೋ ಡ್ರೈವರ್ಗಳಿಗೆ ಆಟೋಗಳನ್ನ ಕಳಿಸ್ಕೊಟ್ರೆ ನೀವು ದಳ್ಳಾಳಿಗಳೆಲ್ಲ ಸೇರ್ಕೊಂಡು ಅವನಿಗೆ ಧಮಕಿ ಹಾಕ್ತೀರಾ? ಬಜಾಜ್ ಸಂಸ್ಥೆಯವ್ರಿಗೆ ಧಮಕಿ ಹಾಕ್ತೀರೇನ್ರೋ? ಏನಕ್ಕೋಸ್ಕರ ಹೋರಾಟ ಮಾಡ್ತೀರಪ್ಪ? ಆಟೋ ಚಾಲಕರುಗಳಿಗೆ ಜಾಸ್ತಿ ಹಣ ಏನಾದ್ರೂ ಕಿತ್ಕೊಂಡ್ ತಿಂತ ಇದಾರ ಬಜಾಜ್ ಅವರು? ಕಿತ್ಕೊಂಡ್ ತಿಂತಿರೋರು ಯಾರು? ಆಟೋ ಡ್ರೈವರ್ಗಳಿಗೆ ಪರ್ಮಿಟ್ ಇಲ್ದೇನೆ ಆಟೋಗಳನ್ನ ಮಾರಿರೋರು ಯಾರು? ಬಜಾಜ್ ಸಂಸ್ಥೆಯವ್ರು ಮಾಡೋರ ಪರ್ಮಿಟ್ ಇಲ್ದಿರೋ ಆಟೋಗಳನ್ನ? ಇವತ್ತೆಷ್ಟು ಆಟೋಗಳು ಫೈನಾನ್ಸ್ಗಳು ಕೊಟ್ಟಿರೋರು ಸೀಸಿಂಗ್ಗಳನ್ನ ಬಿಟ್ಟು ಸೇಟುಗಳು ಗಾಡಿಗಳನ್ನ ಕಿತ್ಕೊಂಡು ಹೋಗಿದಾರೆ. ಅವ್ರ ಹೆಸರುಗಳೆಲ್ಲ ವರ್ಗಾವಣೆ ಆಗಿದಾವ. ಇದ್ರ ಬಗ್ಗೆ ಹೋರಾಟ ಮಾಡ್ರೋ. ಇದ್ರ ಬಗ್ಗೆ ಯಾರಾದ್ರೂ ಹೋರಾಟ ಮಾಡ್ತಿದ್ದೀರೇನ್ರೋ ನೀವು? ಇದ್ರ ಬಗ್ಗೆ ಆಟೋ ಚಾಲಕರುಗಳ ಈ ಮಾಫಿಯಾದಲ್ಲಿ ಸಿಲ್ಕಿರೋ ಅಂತ ಆಟೋ ಚಾಲಕರ ಬಗ್ಗೆ ಯಾರು ಹೋರಾಟ ಮಾಡಕ್ ರೆಡಿ ಇಲ್ಲ. ಇವರು ಅಣ್ಣಂದ್ರುಗಳು ಇವರ ಹೊಟ್ಟೆಪಾಡಿಗೆ ಬಡಿದಾಟ ಇವತ್ತು ಆಗಬೇಕಾಗಿದ್ದೆ. ಅಲ್ಲೇನು ಆಟೋ ಕನ್ಸಲ್ಟೆಂಟ್ಗಳು ಕೂತ್ಕೊಂಡು ಇವತ್ತು ಬಡದಾಡ್ತವ್ರೆ, ಇವ್ರಿಗೆಲ್ಲ ಆಗ್ಬೇಕಾಗಿದ್ದೆ. ನಾನು ಪ್ರಾರಂಭದಲ್ಲೇ ಹೇಳ್ಕಂತ ಬಂದೆ, ಅಲ್ಲಿ ಆಟೋ ಕನ್ಸಲ್ಟೆಂಟ್ಗಳ ನೀವೇನೋ ನಿಮ್ ಹೊಟ್ಟೆಪಾಡು ಮಾಡ್ಕೊಂಡು ಹೋಯ್ತಾ ಇದ್ದೀರಾ. ಇಲ್ಲಿ ಸಂಘಟನೆಗಳನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡು ಇವತ್ತು ಏರಿಯಾಗ ಒಂದೊಂದು ಆಫೀಸ್ಗಳನ್ನ ಓಪನ್ ಮಾಡ್ತಾ ಇದಾರೆ. ಮುಂದೊಂದು ದಿನ ನೀವೇ ಬಡದಾಡ್ಕೊಳ್ಳೋ ಸ್ಥಿತಿ ಬರ್ತದೆ. ಮುಂದೊಂದು ದಿನ ನಿಮ್ಮ ಬಿಸ್ನೆಸ್ಗಳು ಹಾಳಾಗಿ ಹೋಗ್ತದೆ.
ನೀವುಗಳು ನಿಮ್ಮ ಅಂಗಡಿಗಳನ್ನ ಬಾಗ್ಲು ಮುಚ್ಚುವಂತ ಕೆಲಸ ಆಗ್ತದೆ ಅನ್ನೋ ರೀತಿಲಿ ನಾನು ಹೇಳ್ತಾ ಬಂದೆ. ಇವತ್ತು ಅದೇ ಕೆಲಸನೇ ಆಗ್ತಾ ಇರೋದು. ಈ ಸತ್ಯ ಆಟೋ ಚಾಲಕರುಗಳು ಗೊತ್ತಾಗ್ಬೇಕು, ಆಟೋ ಚಾಲಕರುಗಳು ತಿಳ್ಕೊಳ್ಬೇಕು. ಇಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ಬಿಡಿ, ಅದಿದೆ, ಕೋರ್ಟಲ್ಲಿ ತೀರ್ಪು ಬರುತ್ತೆ, ನ್ಯಾಯಾಧೀಶರು ಏನೋ ಒಂದು ಮಾಡ್ಕೊಡ್ತಾರೆ. ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಹೆಸರನ್ನ ಬಳಸ್ಕೊಂಡು ಆಟೋ ಚಾಲಕರುಗಳಿಗೆ ಹೊಸ ಆಟೋಗಳನ್ನ ಮಾರೋದು, ಸೆಕೆಂಡ್ಸ್ ಅಲ್ಲಿ ಗಾಡಿಗಳನ್ನ ಮಾರ್ತಾ ಇರೋದು, ಮತ್ತೆ ಈ ಗಾಡಿಗಳು ಫೈನಾನ್ಸ್ ಮಾಫಿಯಾ, ಡೀಲಿಂಗ್ ಮಾಫಿಯಾ, ಮೀಟ್ರು ಮಾಫಿಯಾ, ಇದ್ರ ಬಗ್ಗೆ ಇವ್ರು ಯಾರು ಕೂಡ ಧ್ವನಿ ಎತ್ತಲ್ಲ. ಯಾಕೆ ಇವ್ರು ಯಾರು ಧ್ವನಿ ಎತ್ತಲ್ಲ ಅಂದ್ರೆ ಇದ್ರಲ್ಲೆಲ್ಲರದು ಕೈವಾಡಗಳಿದಾವೆ. ಇದೇ ದೊಡ್ಡ ಮಾಫಿಯಾ. ಇದ್ರ ಬಗ್ಗೆ ಅವ್ರು ಏನಾದ್ರು ಧ್ವನಿ ಎತ್ಬಿಡ್ಲಿ ನೋಡ್ತೀನಿ. ನಾನೇನ್ ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಇವ್ರು ಧ್ವನಿ ಎತ್ತಿ ಹೋರಾಟ ಮಾಡ್ಲಿ? ಇಲ್ಲ, ಎಲ್ಲಾರ್ದು ಇವ್ರದ್ರ ಪಾತ್ರಗಳಿದಾವೆ. ದಯವಿಟ್ಟು ಇನ್ನಾದ್ರೂ ಆಟೋ ಡ್ರೈವರ್ಸ್ಗಳು ಎಚ್ಚೆತ್ಕೊಳ್ರಯ್ಯ, ಸುಮ್ಮನೆ ಮಿಕಗಳಾಗಬೇಡಿ. ಇವರ ಹೋರಾಟದ ಪೂರ್ವಪರಗಳನ್ನ ಆಲೋಚನೆ ಮಾಡಿ. ಪೂರ್ವಪರ ಆಲೋಚನೆ ಮಾಡದೇನೆ ಇಂಥವ್ರಿಗೆಲ್ಲ ನೀವು ಜೈಕಾರ ಹಾಕೊಂಡು ಹೋಗಿರೋದ್ರಿಂದ ಇವತ್ತು ನೀವು ರೋಡಲ್ಲಿ 20-30 ರೂಪಾಯಿಗೆ ಪ್ಯಾಸೆಂಜರ್ಗಳ ಹತ್ರ ಜಗಳ ಮಾಡ್ತಾ ಇದ್ದೀರಾ. ಇವತ್ತು ಅವ್ರುಗಳು ಚೈನ್ ನೋಡು, ಬ್ರಾಸ್ಲೈಟ್ ನೋಡು ಅನ್ನೋ ಸ್ಟೇಜ್ಗೆ ಹೋಗೋವ್ರೆ. ಯಾಕೆ? ಅವ್ನು ನೆನ್ನೆನೆ ಎಲ್ಲ ಹೇಳಿದ್ನಲ್ಲ ವಿಡಿಯೋದಲ್ಲಿ, ಇದೇ ಅಕೌಂಟಲ್ಲಿ 2 ಲೈವ್ ಮಾಡಿ ತಿಳಿಸಿದ್ದೀನಿ. ಅಣ್ಣೊಂದು ದುಡಿಮೆ ಆದಿ ಉದ್ಧಾರ ಆಗೋದು 5 ಜನ, ಇನ್ ಬಾಕಿ ಉಳಿದವರೆಲ್ಲ ಸಂಘಟನೆಗೋಸ್ಕರ ಕೆಲಸ ಮಾಡ್ರಿ. ನೀವು ದುಡಿತಾ ಇರ್ರಿ, ನಾವು ಉದ್ಧಾರ ಆಯ್ತಾ ಇರ್ತೀವಿ ಅಂತ ಅವ್ನು ಸ್ಪಷ್ಟವಾಗಿ ಹೇಳವನೆ. ನೀವೆಲ್ಲ ದುಡಿತಾ ಇರ್ರಿ, ನಾನು ಮನೇಲಿ ಕೂತಿರ್ತೀನಿ, ನಾನು ಕೂತಿರೋ ಜಾಗ ದುಡ್ಡು ಬರ್ತದೆ ಅಂತ ಅವ್ನು ಸ್ಪಷ್ಟವಾಗಿ ಹೇಳವನೆ. ಇನ್ನೂ ನೀವುಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗಿಳ್ಗಿಂತ ದಡ್ರಿ ಇನ್ನೊಬ್ರಿಲ್ಲ. ನೋಡ್ಕೊಳ್ರಪ್ಪ, ನೀವೇನು ಆಟೋ ಚಾಲಕರುಗಳು ಕಸ್ಟಮರ್ಗಳು 10 ರೂಪಾಯಿ 20 ರೂಪಾಯಿ ಕೊಡಲ್ಲ, ಓಲಾ ಉಬರ್ ರೇಟ್ ಕೊಡಲ್ಲ ಅಂತ ಜಗಳ ಮಾಡ್ತಿದ್ದೀರಲ್ಲ, ಆ ಜಗಳಕ್ಕೆ ಅಧಿಪತಿಗಳು ಇವರೇ. ಇವರಿಂದನೇ ಅಲ್ಲೆಲ್ಲ ಸೃಷ್ಟಿ ಆಗೋದು. ಕಿತ್ತಾಡ್ತವ್ರೆ, ಅವರವರೇ ಕಿತ್ತಾಡ್ತವ್ರೆ. ಬಿಕಾಸ್ ದುಡ್ಡು, ಬಡ ಆಟೋ ಚಾಲಕರುಗಳ ಹತ್ರ ದುಡ್ಡು ತಿನ್ಬೇಕು, ಕಿತ್ಕೊಂಡ್ ತಿನ್ಬೇಕು. ಅವನ್ ಕಾರ್ಮಿಕನಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಲೇ ತಿನ್ರೋ, ದುಡ್ಡು ಎಲ್ರೂ ಮಾಡಬೇಕು, ಒಳ್ಳೆ ರೀತಿಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಬಿಟ್ಟು ತಿನ್ರಿ. ಅಂಥದ್ದು ಯಾವುದೂ ಇಲ್ಲ ನಿಮ್ಮಲ್ಲಿ. ಬಡ್ದಾಡ್ರಿ, ಇನ್ನೂ ಬಡ್ದಾಡ್ಕೊಂಡು ಸಾಯ್ರಿ ನೀವುಗಳು.